ಅತಿಥಿ ಉಪನ್ಯಾಸಕ ಹುದ್ದೆಗಾಗಿ ನಕಲಿ ಪಿಎಚ್ಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 249 ಅತಿಥಿ ಉಪನ್ಯಾಸಕರ ನಕಲಿ ಪಿಎಚ್ಡಿ ಸಾಬೀತಾಗಿದೆ. ಅತಿಥಿ ಉಪನ್ಯಾಸಕ ಹುದ್ದೆಗಾಗಿ ನಕಲಿ ಪಿಎಚ್ಡಿನ ಸಬ್ಮಿಟ್ ಮಾಡಿರ್ತಾರೆ. 249 ಅತಿಥಿ ಉಪನ್ಯಾಸಕ ಹುದ್ದೆಗೆ ನಕಲಿ ಪಿಎಚ್ಡಿ ಸಲ್ಲಿಸಿರುವಂತದ್ದು ಬಯಲಾಗಿದೆ. ಉಪನ್ಯಾಸಕರ ನಕಲಿ ಪಿಎಚ್ಡಿ ಸಾಬೀತಾಗಿದ್ದು, ನಕಲಿ ಪಿಎಚ್ಡಿ ನೀಡಿದ್ದ ಅತಿಥಿ ಉಪನ್ಯಾಸಕರ ವಿರುದ್ಧ ಈಗ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ. ವಾರದೊಳಗೆ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಪ್ರಾಂಶುಪಾಲರಿಗೆ ಸೂಚನೆಯನ್ನ ನೀಡಲಾಗಿದೆ. ಸುವರ್ಣ ನ್ಯೂಸ್ ನಿರಂತರ ವರದಿ ಬಳಿಕ ಪಿಎಚ್ಡಿ ನೈಜತೆ ಪರಿಶೀಲನೆಯನ್ನ ನಡೆಸಲಾಗಿತ್ತು. ನಕಲಿ ಪಿಎಚ್ಡಿ ನೀಡಿ ಕರ್ತವ್ಯ ನಿರ್ವಹಿಸಿದ್ದ ಉಪನ್ಯಾಸಕರು ಈಗ ಇವರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸಬೇಕು ಅನ್ನೋ ಸೂಚನೆ ಇದೆ. ಪಿಎಚ್ಡಿ ನೈಜತೆ ಪರಿಶೀಲನೆಗೆ ಎಸ್ಒಪಿ ಹೊರಡಿಸಿದ್ದ ಶಿಕ್ಷಣ ಇಲಾಖೆ. ಎಸ್ಒಪಿ ನಂತರವೂ ನಕಲಿ ಪಿಎಚ್ಡಿಯಲ್ಲೇ ಮುಂದುವರಿಕೆ ಆಗ್ತಾ ಇತ್ತು. ಶಿಕ್ಷಣ ಇಲಾಖೆ ಸಮಿತಿ ಪರಿಶೀಲನೆ ವೇಳೆ 249 ನಕಲಿ ಪಿಎಚ್ಡಿ ಪತ್ತೆಯಾಗಿದೆ. ಸುವರ್ಣ ನ್ಯೂಸ್ ವರದಿ ಮಾಡ್ತಾ ಇದ್ದಂತೆ ರಾಜೀನಾಮೆಯನ್ನ ಉಪನ್ಯಾಸಕರು ನೀಡಿದ್ರು. ಮಾರ್ಚ್ನಲ್ಲೇ ರಾಜೀನಾಮೆ ನೀಡಿ ತೆರಳಿದ್ದ 390 ಅತಿಥಿ ಉಪನ್ಯಾಸಕರು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮೆಗಾ ಇಂಪ್ಯಾಕ್ಟ್. ಅಕ್ಷರ ಸಂಘಟನೆ ಕಾಂತಕುಮಾರ್ ಸಂಘಟನೆ ನೇತೃತ್ವದಿಂದ ಮತ್ತು ಅದೇ ರೀತಿ ಸುವರ್ಣ ನ್ಯೂಸ್ ನಿರಂತರ ಮಾಧ್ಯಮದ ಪ್ರಸಾರದಿಂದ ಇವತ್ತು ಇಲಾಖೆ ಎಚ್ಚೆತ್ತುಕೊಂಡು 249 ನಕಲಿ ಪಿಎಚ್ಡಿಗಳನ್ನು ಹೊಂದಿರತಕ್ಕಂಥ ಉಪನ್ಯಾಸಕರ ಲಿಸ್ಟ್ ಅನ್ನು ಬಿಟ್ಟಿದೆ. ಇದರಲ್ಲಿ ಕಲಬುರಗಿ ವಿಭಾಗದಲ್ಲಿ ಅತಿ ಹೆಚ್ಚು ನಕಲಿ ಪಿಎಚ್ಡಿಗಳಿದ್ದಾವೆ. ಅದರಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಈಗಾಗಲೇ ಪತ್ತೆಹಚ್ಚಿದಂಗೆ 6 ಅತಿಥಿ ಉಪನ್ಯಾಸಕರು, ಈ ರೀತಿ 7 ಜನ ಅತಿಥಿ ಉಪನ್ಯಾಸಕರ ಮೇಲೆ ಕ್ರಮ ಕೈಗೊಂಡಿದೆ. ಅದೇ ರೀತಿಯಾಗಿ ನಾವು ಅಪ್ರಾಕ್ಸಿಮೇಟ್ಲಿ ನಿರಂತರ ಮಾಧ್ಯಮ ಪ್ರಸಾರ ಸುವರ್ಣ ನ್ಯೂಸ್ ಮಾಡ್ತೀವಿ ಮತ್ತು ಅಕ್ಷರ ಸಂಘಟನೆ ಹೋರಾಟದ ಪರವಾಗಿ ಸುಮಾರು 3,000 ಜನ ಈ ಮಾಹಿತಿ ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭ 3,000 ಮಿನಿಮಮ್ 2,500-3,000 ಜನ ಇದ್ದಾರೆ. ಈಗ ಕೊಟ್ಟಿರೋ ಇಲಾಖೆ 249. ಇದಕ್ಕೆ ಕಾರಣ ನಿಮ್ಗೆ ಗೊತ್ತಿರ್ಬೋದು. ಈಗ ನಾನೆಲ್ಲ ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ, ಅದು ಬೀಸೋದಣ್ಣಿಂದ ತಪ್ಪಿಸಿಕೊಳ್ಳೋಕ್ಕೋಸ್ಕರ. ನಮ್ಮ ಉದ್ದೇಶ ಇಷ್ಟೇ, ಈಗ ಏನು 249 ಜನ ಏನು ಇಲಾಖೆ ದಿಟ್ಟ ಕ್ರಮ ಕೈಗೊಳ್ಳಿದೆ, ಅವ್ರ ಮೇಲೆ ಪೊಲೀಸ್ ಕೇಸ್ ಹಾಕ್ತಂತ ಹೇಳಿದೆಲ್ಲ, ಅದೇ ರೀತಿ 3,000 ಜನನು ಚುರುಕು ಕಳಿಸಿ ತನಿಖೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು. ಕೈಗೊಳ್ಳದೇ ಇದ್ದರೆ ಖಂಡಿತವಾಗಲೂ ನಾನು ಎಲ್ಲ ಅಧಿಕಾರಿಗಳನ್ನು ಕೋರ್ಟ್ ಮೆಟ್ಟಿಲು ಹಚ್ಚೋಕೆ ಸಿದ್ಧನಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.